ವೀಕ್ಷಕರೇ ನಮಸ್ಕಾರ, ನಾನು ಪ್ರಕಾಶ್. ಇವತ್ತು ನಾವು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ. ಅವರು ಫಿನಾನ್ಷಿಯಲ್ ಮತ್ತು ಬ್ಯಾಂಕಿಂಗಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದ್ದ ವ್ಯಕ್ತಿ. ಪ್ರೆಸೆಂಟ್ ಆಗಿ ಅವರು ಫಿನಾನ್ಷಿಯಲ್ ಸೆಕ್ಟರಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಅವರೇ ಬ್ರ್ಯಾಂಡ್ ಸಿಕ್ವೆರಾ. ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸೊ ಇವತ್ತು ನಾವು ನಮ್ಮ ಇತ್ತೀಚಿನ ದಿನಗಳಲ್ಲಿ ನಡೆಯುವ ಮೋಸ, ವಂಚನೆ, ಅಂದರೆ ಮೋಸ ಯಾವ ರೀತಿಯಲ್ಲಿ ನಡೀತದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಥವಾ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಅಥವಾ ಬೇರೆ ಬೇರೆ ವಿಧಗಳಲ್ಲಿ ಮೋಸ ನಡೀತಾ ಇದೆ. ಎಷ್ಟು ಜಾಗೃತಿ, ಎಷ್ಟು ನಾವು ಮೆಸೇಜ್ ಕೊಟ್ಟರೂ ಸಹ ಜನರು ಕೆಲವೊಮ್ಮೆ ಅಲರ್ಟ್ ಆಗೋದಿಲ್ಲ. ಯಾಕೆಂದರೆ ಅದು ಒಂದು ಮೋಸ ಮಾಡುವ ರೀತಿ ಬೇರೆ ಇರುತ್ತದೆ. ಸೊ ಇವತ್ತು ನಮ್ಮ ಎಪಿಸೋಡಲ್ಲಿ ಒಂದೊಂದು ನಾವು ಡಿಸ್ಕಸ್ ಮಾಡ್ತೇವೆ, ಯಾವ ರೀತಿ ಜನರಿಗೆ ಮೋಸ ಮಾಡ್ತಾರೆ ಒಂದು ಫೈನಾನ್ಷಿಯಲ್ ಮ್ಯಾಟ್ರ್ ಆಗಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ. ಸೊ ಬ್ರ್ಯಾನ್ ಅವರೇ, ಇವತ್ತು ನಾವು ಡಿಸ್ಕಸ್ ಮಾಡೋ ವಿಷಯ ಏನಂದರೆ, ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮಗೆ ಅಂದರೆ ಒಂದು ಕಾಲ್ ಬರುತ್ತೆ, ನೈಟ್ ಕಾಲ್ ಬಂದು ಅಥವಾ ಡೇ ಟೈಮಲ್ಲಿ ಕಾಲ್ ಬರುವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡಿ, ನಿಮ್ಮದು ATM ಕಾರ್ಡ್ ಅಥವಾ ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಬ್ಲಾಕ್ ಆಗಿದೆ, ಅದರ ಡೀಟೇಲ್ಸ್ ಕೊಡಿ ಅಂತೇಳಿ. ಅದು ತಕ್ಷಣ ಅವರು OTP ಕೇಳ್ತಾರೆ. ಇದು OTP ಕೊಡೋದು ಎಷ್ಟು ಸರಿ? ಸೊ ನೀವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸ್ಕ್ಯಾಮ್ ಆಗ್ತಾ ಉಂಟು. ಓಕೆ. ಸೊ OTP ವಿಷಯ ಬಂದರೆ ಆಲ್ಮೋಸ್ಟ್ ಎಲ್ಲ ಜನರಿಗೆ ಗೊತ್ತುಂಟು. ಯಾವುದೇ OTP ಅನ್ನು ಮೊದಲು ನಾವು ನೆನಪಲ್ಲಿ ಇಡಬೇಕಾಗಿದ್ದು, ಯಾವುದೇ OTP ಅನ್ನು ನಾವು ಯಾರಿಗೂ ಸಹ ಶೇರ್ ಮಾಡಬಾರ್ದು. ಓಕೆ. ಸೊ ಯಾರೇ ಆಗಿರಲಿ, ಎಂತ ಸಹ ಆಗಲಿ, ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಕಾಲ್ ಬರೋದು ಬ್ಯಾಂಕಿಂದ. ಓಕೆ. ನಾವು ಬ್ಯಾಂಕಿನ ಮ್ಯಾನೇಜರ್ ಮಾತಾಡ್ತೇವೆ, ನಮಗೊಂದು OTP ಬೇಕು. ಓಕೆ. ಸೊ ಯಾವುದೇ ಕಾರಣಕ್ಕೆ ಎಲ್ಲಿ ಸಹ ನಿಮಗೆ OTP ಕೊಡುವಾಗಿಲ್ಲ. ಓಕೆ. ನಾನು ಒಂದು ಟಿಪ್ಸ್ ಎಂತ ಹೇಳುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಉಂಟು. ಓಕೆ. ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾರಾದ್ರೂ ರಿಲೇಶನ್ಶಿಪ್ ಮ್ಯಾನೇಜರ್ ಇರ್ತಾರೆ. ಓಕೆ. ಸೊ ಅವ್ರ ಹತ್ರ ಅವರ ನಂಬರ್ ಅನ್ನು, ಪರ್ಸನಲ್ ನಂಬರ್ ಆಗಲಿ, ಇಲ್ಲಾದ್ರೆ ಅಲ್ಲಿ ಯಾರಾದ್ರೂ ಆಫೀಸ್ ಬಾಯ್ಸ್ ಯಾರಾದ್ರೂ ಇರ್ತಾರೆ, ಅವರ ಒಂದು ನಂಬರ್ ಅನ್ನು ಇಟ್ಕೊಳ್ಳಿ ಬ್ಯಾಂಕಿಂದ. ಯಾವುದೇ ಕಾಲ್ ಬಂದ್ರೆ ಫಸ್ಟಿಗೆ ನೀವು ಅವರಿಗೆ ಕಾಲ್ ಮಾಡಿ ಕೇಳಿ, ಹೀಗೆ ನಮ್ದು ಎಂತದ್ದು ಬ್ಲಾಕ್ ಆಗಿದ. ಸೊ ಮೇನ್ಲಿ ನಿಮಗೆ ಬರುವಂತದ್ದು ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ನಿಮ್ಮ ಡೆಬಿಟ್ ಕಾರ್ಡ್ ಬ್ಲಾಕ್ ಆಗಿದೆ, ನಿಮ್ಮ ಇಮೇಲ್ ID ಪಾಸ್ವರ್ಡ್, ಇಮೇಲ್ ID ಅಪ್ಡೇಟ್ ಮಾಡಬೇಕು, ನಿಮ್ಮದ ಬ್ಯಾಂಕ್ ಅಕೌಂಟ್ ಎಲ್ಲಿ ಹ್ಯಾಕ್ ಆಗ್ತಾ ಉಂಟು ನಮಗೆಲ್ಲ ಸೊ ಇಂಥದ್ದು ನಾನಾ ತರದ್ದು ಕೆಲವು ರೀಸನ್ಸ್ಗಳಿವೆ. ಸೊ ಈ ರೀಸನ್ಸಿಗೆಲ್ಲ ಇದು ತೆಗಿಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಸಹ ಬಂದಿದೆ, ನಾನು ಸಹ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರುವಾಗ ನನಗೆ ಸಹ ಒಂದು ಮ್ಯಾನೇಜರ್ ಅಂತ ಕಾಲ್ ಬಂದಿದೆ. ಸೊ ಯಾವುದೇ ಕಾರಣಕ್ಕೆ ನಮಗಾದ್ರೂ ಗೊತ್ತಿರ್ತದೆ, ಕೆಲವು ಏಜ್ ಆದ ಪೀಪಲ್ ಅವರಿಗೆ, ಸೊ ಸೀನಿಯರ್ ಸಿಟಿಸನ್ ಆಗಲಿ ಯಾರಿಗೆ ಇದ್ರೆ ಸಹ ನೀವು ಒಂದು ನಂಬರ್ ಅನ್ನು ಇಟ್ಕೊಳ್ಳಿ ಬ್ರಾಂಚ್ ಇಂದ. ಅವ್ರ ಹತ್ರ ಕಾಲ್ ಮಾಡಿ ಕೇಳಿ, ಈಗ ಎಂತಾದ್ರೂ ಉಂಟಾ, ಎಂತಾದ್ರೂ ಕೊಡ್ಬೇಕಾ. ಅವರ ಲೋಕಲ್ ಅವರ ಅಥಾರಿಟಿ ಅಂದ್ರೆ ಅವರು ಹೇಳಿದ ಮೇಲೆ ನೀವು ಬೇಕಿದ್ರೆ ಶೇರ್ ಮಾಡ್ಬೋದು. ಅದರ ಮುಂಚೆ ಯಾರಿಗೆ ಸಹ ಯಾವ ನಂಬರ್ ಸಹ ಬಂದ್ರೆ OTP ಶೇರ್ ಮಾಡೋದು ಸರಿಯಲ್ಲ. ಓಕೆ. ಬ್ರ್ಯಾನ್ ಅವರೇ, ನೀವು ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡಿದ್ದೀರಾ ಅಥವಾ ಕೆಲಸ ಮಾಡಿದ್ದೀರಾ? ಸೊ ನನಗೆ ಒಂದು ಪ್ರಶ್ನೆ ಅಂದರೆ ಉತ್ತರ ಬೇಕು. ಬ್ಯಾಂಕಿಂದ ಕಾಲ್ ಬರ್ತದಾ? ಬ್ಯಾಂಕಿಂದ ಯಾವತ್ತೂ ನಿಮಗೆ ಕಾಲ್ ಬರುದಿಲ್ಲ. ಓಕೆ. ಬ್ಯಾಂಕಿಂದ ಕಾಲ್ ಬರ್ತದೆ, ನಿಮಗೆ ಲೋನ್ ಬೇಕಾ, ಓಕೆ, ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಓಕೆ, ಅವಕಾಶ ಓಡಿದ್ದು ಏನಾದರೂ ಬೇಕಿದೆಯಾ. ಓಕೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಈ ತರದ್ದು ಕಾಲ್ಸ್ ಬರ್ತದೆ. ನಿಮ್ಮ ಪರ್ಸನಲ್ ಎಂತಾದ್ರೂ ನಿಮ್ದು ಅಪ್ಗ್ರೇಡೇಷನ್ ಏನಿದ್ರು ಇಂಥದ್ದು ನಿಮಗೆ ಕಾಲ್ ಬರ್ತದೆ. ಮತ್ತೆ ನಿಮ್ದು ಇಮಿಡಿಯೇಟ್ ನಿಮಗೆ ಅಮೌಂಟ್ ಬರ್ತದೆ, ಬ್ಲಾಕ್ ಆಗ್ತದೆ. ಆ ತರದ್ದು ಯಾವುದೇ ನಿಮಗೆ OTP ಪ್ರೊಸೆಸ್ ನಿಮ್ಮ ಪರ್ಸನಲ್ ಬಿಟ್ಟು ನಿಮಗೆ ಯಾವುದೇ ತರದ್ದು OTP ಬ್ಯಾಂಕಿಂದ ನಿಮಗೆ ಬರುವುದಿಲ್ಲ. ಓಕೆ. ಸೊ ಬ್ರ್ಯಾನ್ ಅವರೇ, ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿಗೆ ಇಂಥ ಕಾಲ್ ಬಂದರೆ ಫಸ್ಟ್ ಆಫ್ ಆಲ್ ಆನ್ಸರ್ ಕೊಡೋದೇ ತಪ್ಪು. ಸೆಕೆಂಡ್ ಆಗಿ ಅವರು OTP ಕೊಟ್ಟರೆ ಖಂಡಿತವಾಗ್ಲೇ ಕೊಡಬೇಡಿ. ಥರ್ಡ್ ಆಗಿ ನಿಮ್ಮ ಹತ್ತಿರ ಬ್ರಾಂಚ್ ಹತ್ರ ಯಾರಾದರೂ ರಿಲೇಷನ್ಶಿಪ್ ಇಟ್ಕೊಳ್ಳಿ, ಅಂದರೆ ಬ್ರಾಂಚ್ ಮ್ಯಾನೇಜರ್ ಆಗಲಿ ಅಥವಾ ಅಲ್ಲಿ ಯಾರಾದರೂ ಸ್ಟಾಫಿನ ಹತ್ರ ನಿಮಗೆ ರಿಲೇಷನ್ಶಿಪ್ ಇಡ್ಬೋದು. ಫೋರ್ತ್ನಾಗಿ ನಿಮ್ಮ ಬ್ರಾಂಚ್ ಹತ್ತಿರ ಇದ್ದರೆ ಅಲ್ಲಿ ಹೋಗಿ ನಿಮಗೆ ಭೇಟಿ ಕೊಡ್ಬೋದು. ಇದು ಬೆಟರ್. ಯಾವುದೇ ಕಾರಣಕ್ಕೆ OTP ಕೊಡೋದು ಖಂಡಿತವಾಗ್ಲೂ ಇಲ್ಲ. ಓಕೆ. ನೆಕ್ಸ್ಟ್, ಈಗ ಒಂದು ಬ್ಯಾಂಕಿಂಗ್ ಆಗುವ ನೆಕ್ಸ್ಟ್ ನಾವು ಫಿನಾನ್ಷಿಯಲಿಗೆ ಮ್ಯಾಟ್ರಿಗೆ ಬರುವ ಬ್ರ್ಯಾನ್ ಅವರೇ. ಸೊ ನೀವೀಗ ಶೇರ್ಸ್ ಟ್ರೇಡಿಂಗ್ ಅದರಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ. ಸೊ ಟ್ರೇಡಿಂಗಲ್ಲಿ ಶೇರ್ಸ್ ಆಗಲಿ ಯಾವುದು ನಷ್ಟ ಇದೆ ಅಥವಾ ನಿಮಗೆ ಗೇನ್ಸ್ ಇದೆ, ಅಂದರೆ ಪ್ರಾಫಿಟ್ ಇದೆ, ಲಾಸ್ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಈಗ ನನಗೆ ಸಹ ಕಾಲ್ ಬಂದಿದೆ. ಕಾಲ್ ಬಂದ ತಕ್ಷಣ ನೀವು ಶೇರ್ಸ್ ಆ್ಯಂಡ್ ಟ್ರೇಡಿಂಗಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯಾ, ಇಂಟ್ರೆಸ್ಟ್ ಇದ್ದರೆ ನಾವು ನಿಮ್ಮ ಅಮೌಂಟನ್ನು ಡಬಲ್ ಮಾಡಿ ಕೊಡ್ತೇವೆ, ಆ ರೀತಿ ಕಾಲ್ ಬರ್ತದೆ. ಸೆಕೆಂಡಾಗಿ ನಮ್ಮ ವಾಟ್ಸಪ್ಪಿಗೆ ಮೊನ್ನೆ ಅಥವಾ ನಿನ್ನೆ ಆದ ಪ್ರಾಫಿಟನ್ನು ಅವರು ಶೇರ್ ಮಾಡ್ತಾರೆ. ಇದು ನಿಜಾನಾ ನಿಮ್ಮ ಪ್ರಕಾರ? ಸೊ ಈಗ ಒಳ್ಳೆ ಕ್ವಶನ್ ಅದು. ಈಗ ನಮ್ಮ ಮಾರ್ಕೆಟಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ಓಕೆ,
ಫಾರ್ ಎಕ್ಸಾಂಪಲ್ ಈಗ ಎ ಬಂದಿದೆ, ಓಕೆ ಎಡಿಟಿಂಗ್ ಸಾಫ್ಟ್ವೇರ್ಸ್ ಇದೆ. ಓಕೆ ಸೊ ನಮಗೆ ಯಾವುದೇ ಒಂದು ಫೇಕ್ ರೆಡಿ ಮಾಡಲಿಕ್ಕೆ ತುಂಬ ಸಮಯ ಬೇಡ. ಓಕೆ ಮೇ ಬಿ ಪ್ರಾಫಿಟ್ ಶೀಟ್ ಆಗ್ಬೋದು, ನೀವು ಹೇಳಿದ್ರಿ ಸ್ಕ್ರೀನ್ ಶಾಟ್ ಬರ್ತದೆ. ಓಕೆ ಆ ಸ್ಕ್ರೀನ್ ಶಾಟ್ ಎಲ್ಲ ಫಾರ್ ಎಕ್ಸಾಂಪಲ್ ಡೈಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಲಿ ಯಾವುದ್ರಲ್ಲಿ ಆಗಲಿ ಡೈಲಿ ಒಬ್ಬರಿಗೆ ಪ್ರಾಫಿಟ್ ಲೈಕ್ ಬಿಗಿನರ್ ಆಗಲಿ ಇಂಟರ್ಮೀಡಿಯೇಟ್ ಆಗಲಿ ಅವರಿಗೆ ಪ್ರಾಫಿಟ್ ಆಗುದಿಲ್ಲ. ಓಕೆ ಸೊ ಮಾರ್ಕೆಟ್ ಅಲ್ಲಿ ಡೈಲಿ ಪ್ರಾಫಿಟ್ ಆಗೋದು ಅಂತ ಇಲ್ಲವೇ ಇಲ್ಲ. ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಲಿ ನಿಮಗೆ ಅದರಲ್ಲಿ ನಷ್ಟ ಇದ್ದೇ ಇರ್ತದೆ. ಸೊ ಅದೆಲ್ಲ ನಾನು ಹೇಳುದು ಲೈಕ್ ಯಾರೆಲ್ಲ ಓಲ್ಡ್ 30 ಇಯರ್ಸ್ 35 ಇಯರ್ಸ್ 20 ಇಯರ್ಸ್ ಇಂದ ಯಾರೆಲ್ಲ ಮಾರ್ಕೆಟ್ ಅಲ್ಲಿ ಇದ್ದಾರೆ ಅಂತವರೆಲ್ಲ ದೊಡ್ಡ ದೊಡ್ಡ ರಿಸ್ಕ್ ಅನ್ನು ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಓಕೆ ಸೊ ನಮಗೆ ನಾರ್ಮಲ್ ಕಾಲ್ಸ್ ಬರುವಂತದ್ದು ಓಕೆ ಹೀಗೆ ಟ್ರೇಡಿಂಗ್ ಮಾಡಿ ಕೊಡ್ತೇವೆ, ನೀವು ನಿಮ್ಮ ಅಕೌಂಟ್ ಲೈಕ್ ಅಮೌಂಟ್ ಅನ್ನು ನಮ್ಮ ಅಕೌಂಟ್ಗೆ ಸೆಂಡ್ ಮಾಡಿ. ಓಕೆ ಫಾರ್ ಎಕ್ಸಾಂಪಲ್ 100% ಪ್ರಾಫಿಟ್ ಆದ್ರೆ 60% ನಿಮಗೆ ಕೊಡ್ತೇವೆ, 30% ನಮಗೆ ಕೊಡ್ತೇವೆ. ಓಕೆ ಸೊ ಇದು ಈಗ ಮೇನ್ಲಿ ಆಗ್ತಾ ಉಂಟು. ಲಾಸ್ಟ್ ಟೈಮ್ ಉಡುಪಿಯಲ್ಲಿ ಸಹ ಒಂದೆರಡು ಕಡೆ ಆಯ್ತು, ಮೊನ್ನೆ ಪೇಪರ್ ಅಲ್ಲಿ ಸಹ ನಿಯರ್ಲಿ 91 lakhs ದೊಡ್ಡ ದೊಡ್ಡ ಅಮೌಂಟ್ ಎಲ್ಲ ಕೊಡ್ತಾರೆ. ಓಕೆ ಫಸ್ಟಿಗೆ ಇಂಥವರೆಲ್ಲ ಯಾಕೆ ಈ ಟ್ರ್ಯಾಪ್ಗೆ ಬೀಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಫಸ್ಟ್ಗೆ ತೋರಿಸ್ತಾರೆ ಹಣವನ್ನು. ಫಾರ್ ಎಕ್ಸಾಂಪಲ್ 1-2 ದಿನ, ಇವತ್ತು ಮಾರ್ಕೆಟ್ ಒಳ್ಳೆ ಉಂಟಾ, ಇವತ್ತು ನೀವು 10,000 ಹಾಕಿದ್ರೆ 20,000 ಆಗ್ತದೆ ಇಮಿಡಿಯೇಟ್ಲಿ. ಅದೇ ಡೈಲಿ ಕಂಟಿನ್ಯೂ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಸೊ ಇವತ್ತು 10,000 ಹಾಕಿದ್ರಿ 20,000. ಯಾರಾದ್ರೂ ಟ್ರ್ಯಾಪಿಗೆ ಬೀಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಮ್ಮೆ ಅಟ್ರಾಕ್ಷನ್ ಬೇಕು, ಓಕೆ ಇದರಲ್ಲಿ ಆಗ್ತದೆ ಅಂತ ಹೇಳಿ. ಸೊ ಆ ತರದ್ದು ಮೇನ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೇ ತರದ ಟ್ರೇಡಿಂಗ್ ಆ್ಯಪ್ ಅನ್ನು ಇಂಡಿವಿಜುವಲ್ ನಿಮ್ಮದೇ ಹೆಸರಲ್ಲಿ ಓಪನ್ ಮಾಡಿ ನಿಮ್ಮದೇ ಹಣ ಅದರಲ್ಲಿ ಡೆಪಾಸಿಟ್ ಮಾಡಿ ಇಡಬೇಕು ನೀವು. ಬೇರೆ ಯಾವುದೇ ಇಂಡಿವಿಜುವಲ್ ಅವರ ಕೈಯಲ್ಲಿ ಫೋನ್ ಬಂತು ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವರು ಟ್ರೇಡಿಂಗಿಗೆ ನೀವು ನಿಮ್ಮ ಹಣ ಅವರಿಗೆ ಕೊಟ್ಟು ಅವರು ಟ್ರೇಡಿಂಗ್ ಮಾಡಿ ಅದರಲ್ಲಿ ಪ್ರಾಫಿಟ್ ಮಾಡಿ ಕೊಡ್ತಾನೆ ಅಂತ ಹೇಳಿ ಇಂಥ ಕಾಲ್ಸ್ ಅನ್ನು ನಂಬೇಡಿ. ನಿಮಗೆ ವಾಟ್ಸಪ್ ಅಲ್ಲಿ ಬರುವಂತ ಎಲ್ಲಾ ಸ್ಕ್ರೀನ್ ಶಾಟ್ಗಳು ಎಲ್ಲ ನಿಮಗೆ ಯಾವುದೇ ಸ್ಕ್ರೀನ್ ಶಾಟ್ ಆಗಿರಲಿ ಪ್ರಾಫಿಟ್ ಶೇರಿಂಗ್ ಸ್ಕ್ರೀನ್ ಶಾಟ್ ಕಳಿಸ್ತಾರೆ, ಎಲ್ಲವೂ ಎಡಿಟ್ ಮಾಡಿ ಕಳಿಸ್ತಾರೆ ನಿಮಗೆ ಯಾವುದೇ ತರದ್ದು. ನಮಗೆ ಫಾರ್ ಎಕ್ಸಾಂಪಲ್ ಈಗ ಕೋರ್ಸ್ ಉಂಟು, ಡೈಲಿ ಸ್ಕ್ರೀನ್ ಶಾಟ್ ಇದ್ದು ನಿಮಗೆ ಕಳಿಸ್ತಾರೆ ಪೋಸ್ಟ್ ಅನ್ನು. ಮತ್ತೆ ಈ ತರ ಪ್ರಾಫಿಟ್ ಮಾಡ್ಬೇಕಿದ್ರೆ ನಮಗೊಂದು 8,000 10,000 ತಿಂಗಳಿಗೆ ಒಂದು ಕೋರ್ಸ್ ಉಂಟು, 8,000 ಕಳಿಸಿ. ಸೊ ಅವರಿಗೆ ಆ 8,000 ಪ್ರಾಫಿಟ್. ಆ ತರದೊಂದು 10 ಜನ ಸಿಕ್ಕಿದ್ರೆ ಸಹ ಅವರಿಗೊಂದು 80,000 ರಿಂದ 10,000 ಲೈಕ್ 80,000 ರಿಂದ 1,00,000 ತನಕ ಅವರಿಗೆ ಪ್ರಾಫಿಟ್ ಆಯ್ತು. ದಟ್ ಈಸ್ ಈಸಿ ಮನಿ ಫಾರ್ ದೆಮ್. ನಮಗೆ ಕಸ್ಟಮರ್ಗೆ ಅಂತ ಕಸ್ಟಮರ್ನ ಹಣ ತಗೊಂಡು ರಿಸ್ಕ್ ತಗೊಳ್ತಾರೆ ಯಾರು ಅವರು. ಪ್ರಾಫಿಟ್ ಆದ್ರೆ ಆಯ್ತು, ಲಾಸ್ ಆದ್ರೆ ನಮಗೆ, ಅವರಿಗೆ ಎಂತ ಲಾಸ್ ಇಲ್ಲ. ಅವರು ಎಂಡ್ ಆಫ್ ದ ಡೇ ಸ್ಕ್ಯಾಮ್ ಮಾಡೋರು ಪ್ರಾಫಿಟ್ ಅಲ್ಲೇ ಇರ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಶೇರ್ ಮಾರ್ಕೆಟ್, ನಿಮ್ಮದೇ ಅಕೌಂಟ್ ಅಲ್ಲಿ ಯಾರಾದ್ರೂ ಗುರ್ತ ಇದ್ದವರು ಫೇಸ್ ಟು ಫೇಸ್ ಯಾರಾದ್ರೂ ಗುರ್ತ ಇದ್ರೆ ಅವ್ರ ಹತ್ರ ಹೋಗಿ ಕೇಳಿ, ಅಂತವ್ರ ಹತ್ರ ಸಜೆಷನ್ ತಕೊಂಡು ಹಾಕಿ. ಸೊ ಯಾರೋ ಒಂದು ಬಾಂಬೆಯಿಂದ ಯಾರೋ ಒಂದು ಡೆಲ್ಲಿಯಿಂದ ಕಾಲ್ ಮಾಡಿದ್ರೆ ಅವ್ರಿಗೆ 100% ನನಗೆ ಸಹ ಕಾಲ್ ಬಂದಿದೆ, ನೀವು ಹೇಳಿ ನನಗೆ ಸಹ ಕಾಲ್ ಬರ್ತದೆ. ಇವತ್ತು ಹಾಕಿ ಶೇರ್ ಮಾರ್ಕೆಟ್ ಅಲ್ಲಿ ಇವತ್ತು ಹಾಕಿ ನಾಳೆ ಡಬಲ್ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಾರ್ಕೆಟ್ ಒಂದು ಅದು ಲಕ್ ಕೇಳ್ಬೋದು, ಸ್ಟಡೀಸ್ ಅಲ್ಲಿ ಅದು ಆಗುದಿಲ್ಲ. ಸೊ ಯಾರ ಹತ್ರ ಸಹ ನೀವು ಅಮೌಂಟ್ ಅನ್ನು ಸೆಂಡ್ ಮಾಡಬೇಡಿ, ಯಾರಿಗೆ ಸಹ ಯಾರ ಅಕೌಂಟ್ಗೆ ಸಹ ಸೆಂಡ್ ಮಾಡಿ ಅವರಿಗೆ ಟ್ರೇಡ್ ಮಾಡ್ಲಿಕ್ಕೆ ಬಿಡಬೇಡಿ. ನಿಮ್ಮದೇ ನಾಲೆಜ್ ತಗೊಂಡು ನೀವೇ ಅಕೌಂಟ್ ಓಪನ್ ಮಾಡಿ ನಿಮ್ಮದೇ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಈ ತರದ ಇನ್ವೆಸ್ಟ್ಮೆಂಟ್ಸ್ ಅನ್ನು ನೀವು ಮಾಡಬೇಕು. ನೀವು ಹೇಳಿದ ಪ್ರಕಾರ ಒಬ್ಬ ವ್ಯಕ್ತಿ ಶೇರ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಆ ವ್ಯಕ್ತಿ ಫಸ್ಟಿಗೆ ಅವರು ಡಿಮ್ಯಾಟ್ ಅಕೌಂಟು ಓಪನ್ ಮಾಡಬೇಕು. ಸೆಕೆಂಡ್ ಆಗಿ ಯಾರಾದರೂ ಗೊತ್ತಿದ್ದ ವ್ಯಕ್ತಿಯರ ಹತ್ರ ಹೋಗಿ ನೋಡಿ ಇಂಥ ವಿಷಯ ನನಗೆ ಆಸಕ್ತಿ ಇದೆ ಅಂತೇಳಿ ಅವ್ರ ಹತ್ರ ಪರಿಚಯ ಮಾಡಬೇಕು. ಥರ್ಡ್ ಆಗಿ ಅವರಿಗೆ ಟ್ರೇಡಿಂಗ್ ಮಾಡ್ಬೋದು. ಮತ್ತೆ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಮಾಡೋದು ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಕಿಗೆ ಹೇಗೆ RBI ಉಂಟು, ಟ್ರೇಡಿಂಗಿಗೆ ಸೆಬಿ ಅಂತ ಉಂಟು, ಸೆಬಿ ಅಂತ. ಸೊ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದ್ರ ಅಂಡರ್ ಅಲ್ಲಿ ಇರುವ ಬ್ರೋಕಿಂಗ್ ಹೌಸಸ್ ಏನಿದೆ, ಏಂಜಲ್ ಒನ್ ಆಗಲಿ ಝೀರೋದ ಆಗಲಿ ತುಂಬಾ ಮೋತಿಲಾಲ್ ಆಗಲಿ ತುಂಬಾ ಬ್ರೋಕಿಂಗ್ ಕಂಪನೀಸ್ ಇದೆ. ಸೆಬಿ ಅಂಡರ್ ಇರುವ ಬ್ರೋಕಿಂಗ್ ಕಂಪನೀಸ್ ಅಲ್ಲೇ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅದರಲ್ಲೇ ಅಮೌಂಟ್ ಹಾಕಿ ಅದರಲ್ಲೇ ಮಾಡೋದು ಒಳ್ಳೇದು. ಯಾಕಂತ ಹೇಳಿದ್ರೆ ನಿಮಗೆ ಯಾವುದೇ ಈಗ ತುಂಬಾ ಡಿಮ್ಯಾಟ್ ಒಮ್ಮೆಗೆ ಬರ್ಬೋದು ಇದರಲ್ಲೇ. ಸೊ ಮೇ ಬಿ ಒಮ್ಮೆ ಡೌನ್ಲೋಡ್ ಮಾಡಿ ಅದರಲ್ಲಿ ಅಮೌಂಟ್ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಳುವಾಗ ನಿಮಗೆ ಆ್ಯಪೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಚಾನ್ಸಸ್ ಕೂಡ ಇದೆ. ಸೊ ಯಾವುದೇ ಇದ್ರೆ ಸೆಬಿ ಅಂಡರ್ ಇರುವಂತ ಕಂಪನೀಸ್ ಅಲ್ಲಿ ಓಪನ್ ಮಾಡಿದ್ರೆ ಒಳ್ಳೇದು ಮಾಡಿದೆ. ಸೊ ಈಗ ಇಂಥ ರೀತಿ ಕಾಲ್ ಬರ್ತದೆ ನಮಗೆ ಡಬಲ್ ಮಾಡಿ ಕೊಡ್ತೇವೆ, ತ್ರಿಬಲ್, ಅದೆಲ್ಲ ಸುಳ್ಳು ಅಂತ ಹೇಳ್ತೀರಾ ನೀವು? ಅದೆಲ್ಲ ಸುಳ್ಳು. ಹೌದು, ಅಂದ್ರೆ
ಆಗುದಿಲ್ಲ ಅಂತಿಲ್ಲ ಶೇರ್ ಮಾರ್ಕೆಟ್ ಅಲ್ಲಿ. ಮೇ ಬಿ ಆ ದಿನದ್ದು ಮಾರ್ಕೆಟ್ ಒಳ್ಳೆ ಉಂಟು, ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಉಂಟು, ಆ ದಿನದ್ದು ಒಂದು ಲಕ್ ಒಳ್ಳೆ ಇತ್ತು, ಇಮಿಡಿಯೇಟ್ ನಿಮ್ಗೆ ಕಾಲ್ ಮಾಡಿದವ್ರದ್ದು ಸರಿ ಇದೆ. ಸೊ ಮೇ ಬಿ ಆ ದಿನ ಎಲ್ಲಾದ್ರೂ ಲಾಸ್ ಆದ್ರೆ ಸಹ ಅವರು ಸಚ್ ವೇ ಅಲ್ಲಿ ಸೇಲ್ಸ್ ಮಾಡ್ತಾರೆ, ಇಲ್ಲ ಸರ್ ನೆಕ್ಸ್ಟ್ ಬರುವ ವಾರದಲ್ಲಿ ಮಾರ್ಕೆಟ್ ಒಳ್ಳೆ ಉಂಟು, ಅವಾಗ ನಿಮ್ಗೆ ಪ್ರಾಫಿಟ್ ಮಾಡಿ ಕೊಡ್ತೇವೆ ಅಂತ ಹೇಳಿ. ಸೊ ಆ ಥರ ಇದೆ. ಈಸಿ ಮನಿ ಇಲ್ಲ, ಈಸಿ ಮನಿ ಇಲ್ಲ. ಓಕೆ, ನಿಮ್ಮ ಪ್ರಕಾರ ಓಕೆ, ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಓಕೆ, ನೆಕ್ಸ್ಟ್ ಇದೊಂದು ಆದ ಒಂದು ಘಟನೆ ನಾನು ವಿವರಿಸ್ತೇನೆ. ಒಬ್ಬ ವ್ಯಕ್ತಿಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಹೋಟೆಲ್ ಇದೆ, ಬಿಸ್ನೆಸ್ ಅಥವಾ ಏನಾದರೂ ಬಿಸ್ನೆಸ್ ಇದೆ, ನಾವು ಉದಾಹರಣೆ ಇಟ್ಕೊಳ್ಳಿ, ಹೋಟೆಲ್ ಬಿಸ್ನೆಸ್. ನಿಮಗೆ ಒಂದು ಕಾಲ್ ಬರ್ತದೆ, ಸರ್ ನಮ್ಮ ಮನೇಲಿ ಗೆಸ್ಟ್ ಬಂದಿದ್ದಾರೆ, ಆ ಗೆಸ್ಟಿಗೆ ಇಂಥ ಫುಡ್ ಬೇಕು, ನೀವು ರೆಡಿ ಮಾಡಿ ಅಂತೇಳಿ. ನಮ್ಮೊಬ್ಬರು ಕ್ಲೈಂಟಿಗೆ ನಾನು ಕಳಿಸ್ತೇನೆ, ಅದು ಪ್ಯಾಕ್ ಮಾಡಿ ಕೊಡಿ ಅಂತೇಳಿ. ನೀವು ಓಕೆ ಅಂತ ಹೇಳ್ತೀರಾ. ದ ಸೆಕೆಂಡ್ ಸ್ಟೆಪ್ಪು, ಸರ್ ಅಮೌಂಟ್ ಎಷ್ಟಾಯಿತು, ನಾನು ಅಮೌಂಟನ್ನು ಜಿ ಪೇಯಲ್ಲಿ ಕಳಿಸ್ತೇನೆ, ಅದು ಗೂಗಲ್ ಪೇ ಮಾಡ್ತೇನೆ. ಸೊ ತಕ್ಷಣ ಅವರು ಜಿ ಪೇ ನಂಬರ್ ಕಳಿಸ್ತಾರೆ, ಅಮೌಂಟು ಅದಕ್ಕೆ ಹೋಗ್ತದೆ. ಒಂದು ಎಡಿಟೆಡ್ ಮೆಸೇಜ್ ಅವ್ರು ಕಳಿಸ್ತಾರೆ, ಸರ್ ಬೈ ಮಿಸ್ಟೇಕಾಗಿ ನೀವು ಹೇಳಿದ್ದು 3,000, ಅದರ ಕಾಸ್ಟು ನಾನು 30,000 ಕಳಿಸಿದ್ದೇನೆ, ರಿಮೈನಿಂಗ್ 27,000 ನನಗೆ ಹಿಂದೆ ಆಗ್ತೀರಾ ಅಂತೇಳಿ. ಸೊ ಆಗ ಬರುವ ಆ ಸಿಚುವೇಶನ್ ಬರುವಾಗ ಅದಕ್ಕೆ ಏನು ಮಾಡ್ಬೋದು ವ್ಯಕ್ತಿಗೆ? ಅದೇ ನಿಮಗೆ ಆ ಥರದ್ದು ಇನ್ಸಿಡೆಂಟ್ ಆಗಿದೆ, ನಮ್ಮ ಫ್ರೆಂಡ್ಸ್ಗಳಿಗೆ ಸಹ ಆಗಿದೆ. ಸೊ ಅದು ಅರ್ಜೆನ್ಸಿ ಹೇಳ್ತಾರಲ್ಲ, ಫುಡ್ ಕಾಲ್ ಬಂತು, ಫುಡ್ ಆರ್ಡರ್ ತಗೊಂಡ್ರು, ಅಮೌಂಟ್ ಹಾಕಿದ್ರು. ನಮಗೆ ಯಾವುದೇ ಮೆಸೇಜ್ ನೋಡುವಂತ ಅಭ್ಯಾಸ ಇಲ್ಲ ನಮಗೆ, ಜಾಸ್ತಿಯಾಗಿ ಡೀಟೇಲ್ ಆಗಿ ನಾವು ಓದುದಿಲ್ಲ. ಯಾವುದೇ ಮೆಸೇಜ್ ಬರುವಾಗ ಕ್ರೆಡಿಟೆಡ್ ಅಂತ ಬಂದ ಮೇಲೆ ಒಮ್ಮೆ ನಿಮಗೆ ಯಾವತ್ತಿದ್ರೆ ಸಹ ಬ್ಯಾಂಕ್ ಇದ್ದು ಆ್ಯಪ್ ಒಂದು ಡೌನ್ಲೋಡ್ ಮಾಡಿ ಇಡಿ. ಈಗ ಎಲ್ಲರೂ ಗೂಗಲ್ ಪೇ, ಫೋನ್ ಪೇನೇ ಯೂಸ್ ಮಾಡ್ತಾರೆ. ಸೊ UPI ಗೆ ಬೆಟರ್ ಆಪ್ಷನ್ ನಿಮಗೆ ಮಾಡ್ತಾರೆ, ಮಾಡುದಿಲ್ಲ ಅಂತ ಇಲ್ಲ. ಬ್ಯಾಂಕಲ್ಲಿ ಎಂತ ಸಜೆಷನ್ ಕೊಡೋದು ಅಂತ ಹೇಳಿದ್ರೆ, ಈಗ ಎಲ್ಲಾ ಬ್ಯಾಂಕ್ ಇದ್ದು ಮೊಬೈಲ್ ಆ್ಯಪ್ಗಳು ರೆಡಿ ಇವೆ, ಎಲ್ಲಾ ಆ್ಯಪ್ ಇದ್ದು ಸಿಗ್ತದೆ ನಿಮಗೆ. ಸೊ ಬ್ಯಾಂಕ್ ಇದ್ದು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ ಮೊಬೈಲ್ ಅಲ್ಲಿ. ಯಾವುದೇ ಕಾರಣಕ್ಕೆ ಎಲ್ಲಿ ನಿಮಗೆ ಆ ಮೆಸೇಜ್ ಅಲ್ಲಿ ಎಲ್ಲಿಯಾದ್ರೂ ಡೌಟ್ ಬಂದ್ರೆ ನಿಮಗೆ ಇಮಿಡಿಯೇಟ್ ಬ್ಯಾಂಕ್ ಆ್ಯಪ್ ಓಪನ್ ಮಾಡಿ ಅದರಲ್ಲಿ ಒಮ್ಮೆ ಟ್ರಾನ್ಸಾಕ್ಷನ್ ನೋಡ್ಬೋದು ನೀವು. ಯಾಕಂತ ಹೇಳಿದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವತ್ತೂ ಮಿಸ್ ಆಗುದಿಲ್ಲ ಆ್ಯಪ್ ಅಲ್ಲಿ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಫಾರ್ ಎಕ್ಸಾಂಪಲ್ 30,000 ಕ್ರೆಡಿಟ್ ಆಯ್ತಾ ತಪ್ಪಿ, ಅವರಿಗೆ ನೀವು ಧೈರ್ಯದಲ್ಲಿ ಉಳಿದ ಅಮೌಂಟ್ ಅನ್ನು 27,000 ಆರ್ಡ್ ನಿಮಗೆ ಕೊಡ್ಬೋದು. ನೀವು ಮೆಸೇಜ್ ನೋಡಿ ಇಮಿಡಿಯೇಟ್ಲಿ ಹಾಕ್ಬೇಡಿ, ಮತ್ತೆ ಅವರ ನಂಬರ್ ಸ್ವಿಚ್ ಆಫ್ ಆಗಿರ್ತದೆ. ಈ ಕ್ರೆಡಿಟೆಡ್ ಮೆಸೇಜ್ ಯಾವಾಗಲೂ ಎಡಿಟ್ ಮಾಡ್ಲಿಕ್ಕೆ ಆಗ್ತದೆ. ಕಾಪಿ ಮಾಡಿ 3,000 ಇದ್ದಲ್ಲಿ 30,000 ಮಾಡಿ ಎಡಿಟ್ ಮಾಡಿ ಖಾಲಿ ಮೆಸೇಜ್ ವಾಟ್ಸಪ್ ಅಲ್ಲಿ ಕಳಿಸುದು. ನಿಮಗೆ ಯಾವಾಗ್ಲೂ ಕಂಪನಿ OTP ಬೇಸ್ಡ್ ಮೆಸೇಜ್ ಎಲ್ಲ ನಾರ್ಮಲ್ ನಂಬರ್ಸ್ ಅಲ್ಲಿ ಬರುದಿಲ್ಲ. ಅದೆಲ್ಲ ಒಂದು ನೀವು ನೋಡಿರ್ತೀರಿ, ಬ್ಯಾಂಕಿನ ಹೆಸರು ಅದರಲ್ಲಿ ಬಂದಿರ್ತದೆ. ಸೊ ಯಾವುದೇ ಕಾರಣಕ್ಕೆ ಆಪ್ ಡೌನ್ಲೋಡ್ ಮಾಡಿ ಆ ಆ್ಯಪ್ ನೋಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಇಮಿಡಿಯೇಟ್ ಡಿಸಿಷನ್, ಎಲ್ಲಿಯಾದರೂ ಡೌಟ್ ಇದ್ರೆ ಇಮಿಡಿಯೇಟ್ ಡಿಸಿಷನ್ ತಗೊಳ್ಬೇಡಿ. ಇದೊಂದು ಆದ ಘಟನೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕ್ವಶನ್ ಕೇಳಿದೆ, ನಿಮ್ಮ ಪ್ರಕಾರ ಯಾವುದೇ ಒಂದು ಮೆಸೇಜ್ ಬಂದರೆ ನೀವು ಡೈರೆಕ್ಟ್ ಒಂದು ಬ್ಯಾಂಕಿನ ಆ್ಯಪಿಗೆ ಹೋಗಿ ಅಲ್ಲಿ ಕ್ರೆಡಿಟ್ ಆದರೆ ಕ್ರೆಡಿಟ್ ಆಗಿರ್ಬೋದು, ಕೆಲವು ಸಲ ಮಿಸ್ಟೇಕ್ ಆಗುತ್ತದೆ. ಆಗದಿದ್ದರೆ ಅವರಿಗೆ ತಕ್ಷಣ ಹೇಳ್ಬೋದು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಅಥವಾ 5 ನಿಮಿಷ ವೆಯ್ಟ್ ಮಾಡಿ, ಆ ತಕ್ಷಣ ಹಣ ಹೋಗುವುದಿಲ್ಲ. ಓಕೆ, ಇತ್ತೀಚೆಗೆ ಇನ್ನೊಂದು ಘಟನೆ, ಅಂದರೆ ಕೆಲವು ಘಟನೆ, ಈ ನಾವು ಮೋಸ ಮತ್ತು ವಂಚನೆ ಬಗ್ಗೆ ಮಾತಾಡುವಾಗ ಕೆಲವು ವಿಷಯ ಬರ್ತದೆ. ಆದರೆ ಇವತ್ತು ಶಾರ್ಟಾಗಿ ಹೇಳೋದಾದರೆ, ಒಂದು ವಾಟ್ಸಪ್ ಆಗಲಿ, ಇನ್ಸ್ಟಾ ಆಗಲಿ ಅಥವಾ ಫೇಸ್ಬುಕ್ ಹ್ಯಾಕ್ ಆಗಿರ್ತದೆ. ಹ್ಯಾಕ್ ಆಗಿರುವಾಗ ನಿಮಗೆ ಮೆಸೇಜ್ ಬರ್ತದೆ, ನನಗೆ ಒಂದು ಹೆಲ್ಪ್ ಮಾಡಬೇಕು, 1,000 ಕಳಿಸ್ತೀರಾ, 2,000 ಕಳಿಸ್ತೀರಾ. ಆವಾಗ ಆ ವ್ಯಕ್ತಿಗೆ ಏನು ಮಾಡ್ಬೋದು? ಈ ತರ ಇರುವಾಗ ಸಿಚುವೇಶನ್ ಪ್ಯಾನಿಕ್ ಆಗ್ಬಾರ್ದು ಫಸ್ಟಿಗೆ. ಯಾವುದೇ ಅಕೌಂಟ್ ಹಾಕಿದ್ರೆ ಸಹ ಅದು ನಮ್ಮ ಏನು ದೊಡ್ಡ ಅಕೌಂಟು ನಮಗೆ ವಾಪಸ್ ಬೇಕು, ಪುನಃ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅಲ್ಲ. ಸೊ ಸೋಷಿಯಲ್ ಮೀಡಿಯಾ ಆಪ್ ಅಲ್ಲಿ ಎಲ್ಲಿಯಾದ್ರೂ ಹ್ಯಾಕ್ ಆದ್ರೆ ನಿಮಗೆ ಸೈಬರ್ ಕ್ರೈಮ್ ಅಂತ ಉಂಟು ನಮ್ಮ ಹತ್ರ. ಸೊ ಸೈಬರ್ ಕ್ರೈಮ್ ಅಲ್ಲಿ ನಿಮಗೆ ಮೇಲ್ ಮಾಡಿ ನಿಮ್ಗೆ ಗೂಗಲ್ ಅಲ್ಲಿ ನೋಡ್ಬೋದು, ಈಗ ಹ್ಯಾಕ್ ಆದ್ರೆ ನಾವು ಯಾವ ತರ ಮಾಡ್ಬೋದು, ಎಲ್ಲಿ ಕಂಪ್ಲೇಂಟ್ ರೇಸ್ ಮಾಡ್ಬೋದು, ಈ ತರದ್ದೆಲ್ಲ ಮೊದಲೇ ನೀವು ತಿಳ್ಕೊಂಡಿರ್ಬೇಕು. ಈ ತರ ಮೇಲ್ ಕಳಿಸಿದ್ರೆ ಈ ತರ ನನಗೆ ಆಗ್ತದೆ ಅಂತ. ಸೊ ಈ ತರದ್ದು ಮೇಲ್ಸ್ಗಳು ನೀವು ರೆಡಿ ಮಾಡಿ ಇಟ್ಕೊಂಡು ಅದರ ಮೇಲೆ, ಆ ಬೇಸಿಸ್ ಮೇಲೆ ನಿಮಗೆ ಪ್ಯಾನಿಕ್ ಆಗ್ಬಾರ್ದು. ಈ ಸಿಚುವೇಶನ್ಸ್ ಅಲ್ಲೆಲ್ಲ ಪ್ಯಾನಿಕ್ ಆಗದೆ ಏನ್ ಮಾಡ್ಬೋದು, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಉಂಟು. ಹಣ ಕಳಿಸಿ ಅವ್ರು ಸರಿ ಮಾಡೋದೇ ಸೊಲ್ಯೂಷನ್ ಅಲ್ಲ. ಸೊ ಈ ತರದ್ದು ಪ್ಯಾನಿಕ್ ಆಗದೆ ಕಾಮ್ ಮೈಂಡ್ ಅಲ್ಲಿ ಒಂದು ಡಿಸಿಷನ್ ತಗೊಳ್ಬೇಕಂತ ಹೇಳ್ತೇನೆ. ಸೊ ಬ್ರಯನ್ ಅವರು, ಇತ್ತೀಚೆಗೆ ನಾವು ಇನ್ಸ್ಟಾಲ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಹ್ಯಾಕ್ ಆಗಿರ್ತದೆ. ಹ್ಯಾಕ್ ಆಗುವ ತಕ್ಷಣ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಯಾರಿಗಾದ್ರೂ ಸಹ ನಮಗೆ ಹಣ ಕೊಡಿ, 1,000 2,000, ನಿಮಗೆ ಗೊತ್ತಿದ್ದರ ವ್ಯಕ್ತಿ, ಗೊತ್ತಿರೋದು ವೆರಿ ಕ್ಲೋಸ್ ಇರೋ ವ್ಯಕ್ತಿ. ಆ ಸಿಚುವೇಶನ್ ಏನು ಮಾಡ್ಬೋದು ಬ್ರಯನ್ ಅವರೇ? ಸೊ ಈ ಸಿಚುವೇಶನ್ ಅಲ್ಲಿ ಎಂತ ಮಾಡ್ಬೋದು ಅಂತ ಹೇಳಿದ್ರೆ,
ನಿಮಗೆ ನೀವು ಹೇಳಿದ್ರಿ ಗೊತ್ತಿರುವ ವ್ಯಕ್ತಿ, ಕ್ಲೋಸ್ ವ್ಯಕ್ತಿ ಅಂತ ಹೇಳ್ತೀವಿ. ಹೌದು. ಸೊ ಗೊತ್ತಿರುವ ವ್ಯಕ್ತಿ, ಕ್ಲೋಸ್ ವ್ಯಕ್ತಿ ಆಗಿರ್ಲಿ, ಅವರ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಹತ್ರ ಇರ್ತದೆ. ಓಕೆ. ಇದಕ್ಕಿಂತ ಮುಂಚೆ ನಾವು ಕಳಿಸಿರ್ಬೋದು, ಓಕೆ. ಅವ್ರು ಮೆಸೇಜ್ ಮಾಡ್ತಾರೆ, 1,000 ಅರ್ಜೆಂಟ್ ಉಂಟು, 2,000 5,000 ಕಳಿಸು, ನಾಳೆ ಕಳಿಸ್ತೇನೆ, ನೀವು ಇದಕ್ಕಿಂತ ಮುಂಚೆ ಕಳಿಸಿರ್ತೀರಿ. ಓಕೆ. ಸೊ ಇಡೀ ವರ್ಷದಲ್ಲಿ ಅವನೇ ಕಳಿಸಬಾರ್ದು ಅಂತ ಇಲ್ಲ. ಮೇ ಬಿ ಮೊದಲು ಮಿಡ್ಲಲ್ಲಿ ಹ್ಯಾಕ್ ಆಗಿ ಹ್ಯಾಕ್ ಮಾಡಿ ಬೇರೆಯವ್ರು ಸಹ ಕೇಳ್ಬೋದು, ಬಟ್ ನನ್ನ ನಂಬರ್ ಬ್ಲಾಕ್ ಆಗಿದೆ, ಆ ನಂಬರ್ ಬ್ಲಾಕ್ ಆಗಿದೆ, ಇನ್ನೊಂದು ನಂಬರ್ಗೆ ಕಳಿಸು ಅಂತ ಮೆಸೇಜ್ ಇರ್ತದೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಅವನು ಯಾಕೆ ನಂಬರ್ ಚೇಂಜ್ ಮಾಡಿದ, ಅವರಿಗೆ ಒಂದು ಕಾಲ್ ಮಾಡಿ ಕೇಳಿ ಫಸ್ಟಿಗೆ. ಓಕೆ, ನೀನ್ ಕಾಲ್, ನಿನ್ನ ನಂಬರ್ ಇದು ಸೋಷಿಯಲ್ ಮೀಡಿಯಾದಿಂದ ನನಗೆ ಮೆಸೇಜ್ ಬಂದಿದೆ, ಅಮೌಂಟ್ ನಿನ್ಗೆ ಅರ್ಜೆಂಟ್ ಉಂಟಾ, ನೀನೇ ಕೇಳಿದ್ದ, ಆವಾಗ ನಿಮಗೆ ಗೊತ್ತಾಗ್ತದೆ ಓಕೆ ಈ ಒಂದು ಹ್ಯಾಕ್ ಆಗಿ ಕಳಿಸಿದ ಮೆಸೇಜ್, ಅವನು ಆ ಪರ್ಸನ್ ಇಂಡಿವಿಜುವಲ್ ಆಗಿ ಕಳಿಸಿದ್ದಲ್ಲ. ಸೊ ಈ ತರದ್ದು ಡಿಸಿಷನ್ ತಗೊಳ್ಳಿ ಅಂತ. ಇಮಿಡಿಯೇಟ್ ಡಿಸಿಷನ್, ಯಾರಿಗೆ ನಿಮಗೆ ಅಮೌಂಟ್ ಕೇಳಿದ್ರೆ ಮೊದಲು ಕಳಿಸಿದ್ರೆ ನೀವು ಅವನದು ಸೇಮ್ ನಂಬರ್ ಇರ್ತದೆ, ಆ ಪರ್ಸನ್ ಇದ್ದು ಸೇಮ್ ನಂಬರ್, ಅದಕ್ಕೆ ನಾವು ಕಳಿಸ್ತೇವೆ. ನಮ್ಮ ಆ ನಂಬರ್ ಬ್ಲಾಕ್ ಆಗಿದೆ, ನನ್ನ ಇನ್ನೊಂದು ನಂಬರ್ಗೆ ಕಳಿಸಿ ಹೇಳುವಾಗ ಈ ಸಿಚುವೇಶನ್ ಅಲ್ಲಿ ಓಕೆ ಸಮಥಿಂಗ್ ಇಸ್ ರಾಂಗ್ ಅಂತ ನಿಮಗೆ ಗೊತ್ತಾಗಬೇಕು ಆ ಸಿಚುವೇಶನ್. ಸೊ ಕಾಲ್ ಮಾಡಿ, ಅವರಿಗೆ ಕಾಲ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಓಕೆ. ಕೆಲವು ಸಲ ಸತ್ಯ ಇರ್ಬೋದು, ಕೆಲವು ಸಲ ಸುಳ್ಳು ಇರ್ಬೋದು. ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು. ಒಂದು ಕಾಲ್ ಮಾಡಿ ಆ ವ್ಯಕ್ತಿ ಕೇಳಿದ್ರೆ ನಿಮ್ಮ ಡೌಟ್ ಕ್ಲಿಯರ್. ಬಟ್ ಸ್ಕ್ಯಾಮ್ ಆಗುವಾಗ, ಸ್ಕ್ಯಾಮ್ ಮೆಸೇಜಸ್ ಹ್ಯಾಕ್ ಆಗಿ ಬರುವಾಗ ಸೇಮ್ ನಂಬರ್ಗೆ ಯಾರು ಕೇಳುದಿಲ್ಲ. ಓಕೆ. ಸೇಮ್ ನಂಬರಿಗೆ ಯಾವಾಗ ಕಳಿಸಿದ್ರೆ ಆ ವ್ಯಕ್ತಿಗೆ ಹೋಗ್ತದೆ ಅಮೌಂಟ್. ಸೊ ಸ್ಕ್ಯಾಮ್ ಆಗಿ ಬಂದ ಮೇಲೆ ಅವ್ರಿಗೆ ಇನ್ನೊಂದು ನಂಬರ್ ಕೊಡ್ಲೇಬೇಕು ಅವರು. ಓಕೆ. ಸೊ ಆ ಟೈಮಲ್ಲಿ ಕಾಲ್ ಮಾಡಿ ಕೇಳಿಕೊಂಡು. ಓಕೆ. ಸೊ ನಾವು ಇನ್ನೊಂದು ರಿಲೇಟೆಡ್ ಬ್ಯಾಂಕಿಂಗ್ಗೆ, ಬ್ರ್ಯಾನ್ ಅವರು ನೀವು ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಿ, ಅದಕ್ಕೆ ನಾವು ಇಂಥ ಪ್ರಶ್ನೆಗಳು ಬರ್ತಾ ಇದ್ದೇವೆ. ಸೊ ಬ್ಯಾಂಕಿಂಗ್ ರಿಲೇಟೆಡ್, ಈಗ ಕೆಲವರು ನಿಮಗೆ ಲೋನ್ ಬೇಕಾ ಅಂತೇಳಿ ಕಾಲ್ ಬರ್ತದೆ. ಇಂಥ ನಾವು ಲೋನ್ ಕೊಡ್ತೇವೆ, 5 ಲಕ್ಷ 10 ಲಕ್ಷ 20 ಲಕ್ಷ ಲೋನ್ ಕೊಡ್ತೇವೆ. ಸೊ ಪ್ರೊಸೆಸಿಂಗ್ ಮಾಡಲಿಕ್ಕಿದೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕಳಿಸಿ, ನಿಮ್ಮ ಪಾನ್ ಕಾರ್ಡ್ ಕಳಿಸಿ ಎಲ್ಲ ಕೇಳ್ತಾರೆ. ಆ ತಕ್ಷಣ ಅವ್ರು ಕೇಳ್ತಾರೆ ನಿಮ್ಮ ಪ್ರೊಸೆಸಿಂಗ್ ಚಾರ್ಜ್ 5,000 10,000 ಇದೆ. ಆ ಮೂಮೆಂಟಲ್ಲಿ ನಾವು ಹಣ ಕಳಿಸೋ ಉತ್ತಮವಾದ ಅಲ್ವಾ? ನಿಮಗೆ ಯಾವುದೇ ಪ್ರೊಸೆಸಿಂಗ್ ಫೀಸ್ ಎಲ್ಲ ನೀವು ಡೈರೆಕ್ಟ್ಲಿ ಬ್ರಾಂಚಿಗೆ ಹೋಗಿ ಮಾಡಬೇಕು. ಓಕೆ. ಯಾವುದೇ ಕಾಲ್ ಬಂದು ಇಮಿಡಿಯೇಟ್ಲಿ ಲೋನ್ ಆಗಿ ಲೋನ್ ನಾಳೆ ಕೊಡ್ತೇನೆ, ಮೊದಲೇ ಯಾವುದೇ ಲೋನ್ ಮೊದಲು ಪ್ರೊಸೆಸಿಂಗ್ ಫೀಸ್ ಕೊಟ್ಟು ಮತ್ತೆ ಲೋನ್ ಪಾಸ್ ಆಗುದಿಲ್ಲ. ಓಕೆ. ಯಾವಾಗ ನಿಮಗೆ ಲೋನ್ ಪಾಸ್ ಆಗ್ತದೆ ಅದರಲ್ಲೇ ನಿಮ್ಮ ಪ್ರೊಸೆಸಿಂಗ್ ಫೀಸ್ ಕಟ್ ಆಗಿ ಬರುವಂಥದ್ದು. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ದು ಬಜಾಜ್ ಆಗ್ಲಿ, ಮುತ್ತೂಟ್ ಆಗ್ಲಿ, ಅದರ್ ಬ್ಯಾಂಕ್ಸ್ ಆಗ್ಲಿ, ಯಾವುದೇ ಆಗ್ಲಿ, ಅಲ್ಲಿ ಬ್ರಾಂಚಸ್ ಇದೆ. ಬ್ರಾಂಚಸ್ಗೆ ಹೋಗಿ ಫೇಸ್ ಟು ಫೇಸ್ ಕೂತ್ಕೊಳ್ಳಿ. ನಿಮಗೆ ಲೋನ್ ಅವಶ್ಯಕತೆ ಇದ್ರೆ ಅಲ್ಲೇ ಹೋಗಿ ಕೇಳಿ. ನಿಮಗೆ ಕಾಲ್ ಬರ್ಬೋದು, ಪ್ರೀ ಅಪ್ರೂವ್ಡ್ ಕೆಲವೊಮ್ಮೆ ಇದ್ರೆ ಕಾಲ್ಸ್ ಬರ್ತದೆ. ಪ್ರೊಸೆಸ್ ಮಾಡುವ ಮುಂಚೆ ಮೇ ಬಿ ಅದು ಸರಿ ಆಗಿರ್ಬೋದು, ಆದ್ರೆ ಒಮ್ಮೆ ಬ್ರಾಂಚಿಗೆ ಹೋಗಿ ಕೇಳಿ ಆಮೇಲೆ. ಪ್ರೊಸೆಸಿಂಗ್ ಫೀಸ್ ಯಾವಾಗ್ಲೂ ಫಸ್ಟಿಗೆ ಕೊಡ್ಲಿಕ್ಕೆ ಇರುದಿಲ್ಲ, ನಿಮ್ಮ ಕೈಯಿಂದ ಯಾರಿಗೂ ಕೊಡ್ಲಿಕ್ಕೆ ಇರುದಿಲ್ಲ. ಸೊ ಲೋನ್ ಪಾಸ್ ಆದ ಮೇಲೆ ಇಷ್ಟು ಪ್ರೊಸೆಸಿಂಗ್ ಫೀಸ್ ಅದರಲ್ಲಿ ನಿಮಗೆ ಕಟ್ ಆಗಿ ನೆಕ್ಸ್ಟ್ ನಿಮಗೆ ಕ್ರೆಡಿಟ್ ಆಗುವಂಥದ್ದು. ನಿಮ್ಮ ಪ್ರಕಾರ ಓಕೆ ಕರೆಕ್ಟ್. ನಿಮ್ಮ ಪ್ರಕಾರ ಹೇಳುದಾದ್ರೆ ಯಾವುದೇ ಕಾಲ್ ಬಂದರೆ ತಕ್ಷಣ ಹೋಗಿ ಪ್ರೊಸೆಸಿಂಗ್ ಫೀ ಕಳಿಸಬೇಡಿ, ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ಫೇಸ್ ಟು ಫೇಸ್ ಮಾತಾಡಿದರೆ ನಿಮಗೆ ಒಂದು ಆನ್ಸರ್ ಸಿಗುತ್ತದೆ. ಕರೆಕ್ಟ್. ಬ್ರ್ಯಾನ್ ಅವರೇ, ಇತ್ತೀಚಿನ ದಿನಗಳಲ್ಲಿ ನಾವು ಪೇಪರಲ್ಲಿ ನೋಡಿದ್ದೇವೆ, ಎಲ್ಲ ಕಡೆ ನೋಡ್ತೀವಿ ಸ್ಕೀಮ್ಗಳು, ಸ್ಕೀಮ್ 1,000 ಕಟ್ಟಿ, 2,000 ಕೊಟ್ಟು, 3,000 ಕೊಟ್ಟು ಅಂತೇಳಿ ಕೊಡಿ, ಮತ್ತು ನಿಮ್ಗೆ ಈ ಥರ ಬರ್ತದ ಅಂತೇಳಿ. ಇದು ಹೇಗೆ ನಂಬಬಹುದಾ ನಿಮ್ಮ ಪ್ರಕಾರ? ಸ್ಕೀಮ್ ಬಗ್ಗೆ ಪರ್ಸನಲಿ ಅಂತ ಹೇಳಿದರೆ 50-50 ಹೇಳ್ಬೋದು. ಕೆಲವು ಇರ್ತಾರೆ ಮುಂಚೆಯಿಂದ ವರ್ಷಕ್ಕೆ ಅವ್ರದ್ದೊಂದು ಬರ್ತಿರ್ತಾರೆ. ಸೊ ವರ್ಷಕ್ಕೊಂದು ಮಾಡ್ತಾರೆ, ಕೊಡ್ತಾರೆ, ಪ್ರೈಸಸ್ ಲಿಮಿಟೆಡ್ ಆಗಿರ್ತದೆ. ಸೊ ಕೆಲವರು ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ ಒಮ್ಮೆಲೆ, ಮತ್ತೆ 10 ದಿವಸ ಕಾಣ್ತಾರೆ, 11 ದಿವಸ ಕಾಣುವುದೇ ಇಲ್ಲ. ಸೊ ಯಾವುದೇ ಸ್ಕೀಮ್ ಆಗಲಿ, ಯಾವುದೇ ವಿಷಯವಾಗ್ಲಿ ಮಾಡುವ ಮುಂಚೆ ಒಂದು 5-6 ಜನರ ಹತ್ರ ಕೇಳಿ ಆಮೇಲೆ ಸೇರುದು ಒಳ್ಳೇದಂತ ನಾನು ಹೇಳುದು. ಅಂದ್ರೆ ಸರಿಯಾಗಿ ಮಾಹಿತಿ ಸೇರಿ. ಯಾಕಂತ ಹೇಳಿದ್ರೆ ಒಳ್ಳೆ ಸೇರ್ಬೋದು, ಆಲ್ಸ ಉಂಟು ಅದರಲ್ಲಿ. ಕೆಲವರು ಹಣ ಮಾಡ್ಲಿಕ್ಕೆ ಮಾಡ್ತಾರೆ, ಕೆಲವರು ಒಳ್ಳೇದು ನನಗೆ ಸ್ವಲ್ಪ ಇನ್ಕಮ್ ಇದ್ರೆ ಸಹ ಸಾಕು ಮಾಡಿ, ಯಾರಿಗಾದ್ರೂ ಒಳ್ಳೇದಾದ್ರೆ ಹಾಗೆ ಸಹ ಮೈಂಡ್ ಸೆಟ್ ಇರ್ತದೆ. ಬಟ್ ಯಾವುದೇ ಆಗಿದ್ರೆ ಸಹ ಇಮಿಡಿಯೇಟ್ ಡಿಸಿಷನ್ ತಗೊಳ್ಬೇಡಿ. ನಾರ್ಮಲ್ ಆಗಿ ಒಂದು 4 ಜನರ ಹತ್ರ ಕೇಳಿ, ಅವ್ರದ್ದು ಬ್ಯಾಕ್ ಗ್ರೌಂಡ್ ಹೇಗೆ, ಅವರು ವರ್ಷಕ್ಕೆ ಮಾಡ್ತಾ ಇದ್ದಾರ, ಅದೆಲ್ಲ ತಿಳ್ಕೊಂಡು ಆಮೇಲೆ ಈ ತರದ್ದು ಸ್ಕೀಮಿಗೆಲ್ಲ ಸೇರೋದು ಒಳ್ಳೇದು ಅಂತ ಹೇಳ್ತೇನೆ. ಓಕೆ. ನಿಮ್ಮ ಪ್ರಕಾರ ಒಂದು ಸರಿಯಾದ ಮಾಹಿತಿಯೊಂದಿಗೆ ನೀವು ಸೇರಿರಿ. ಸುಳ್ಳು ಇರ್ಬೋದು, ಸತ್ಯ ಇರ್ಬೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ. ಬ್ರ್ಯಾನ್ ಅವರೇ, ಇತ್ತೀಚೆಗೆ ದಿನಗಳಲ್ಲಿ ನಾವು ನೋಡೋದಾದರೆ ಈ ಸೋಷಲ್ ಮೀಡಿಯಾ ಎಷ್ಟು ನಮಗೆ ಈಸಿ ಆಗುತ್ತೆ ಅಷ್ಟೇ ನಮಗೆ ಪ್ರಾಬ್ಲಮ್ಸ್ ಕೊಡ್ತದೆ. ಸೊ ಸೋಷಲ್ ಮೀಡಿಯಾದಲ್ಲಿ ಹನಿ ಟ್ರ್ಯಾಪ್ ಅಂತ ಇಂಥ ಒಂದು ಟ್ರ್ಯಾಪ್ ತುಂಬ ಇರುತ್ತೆ. ಇದರ ಪ್ರಕಾರ ನೀವು ಏನು ಹೇಳ್ತೀರಾ? ಅದೇ ಈ ಥರದ್ದು ನಾನು ಸಹ ತುಂಬ
ನ್ಯೂಸು ಕೇಳಿ ಬರ್ತಾ ಉಂಟು. ಯಾವುದೇ ಆಗಿರಲಿ ಸೋಷಿಯಲ್ ಮೀಡಿಯಾ ನಾವು ಎಷ್ಟು ಆಕ್ಟಿವ್ ಇದ್ದೇವೆ, ಎಷ್ಟು ಇನ್ಆಕ್ಟಿವ್ ಇದ್ದೇವೆ, ಸೊ ಅದು ನಮಗೆ ಇಂಡಿವಿಜುವಲ್ ಪರ್ಸನ್ಸಿಗೆ ಬಿಟ್ಟಿದ್ದು. ಸೊ ಅನ್ವಾಂಟೆಡ್ ಮೆಸೇಜಸ್, ಅನ್ವಾಂಟೆಡ್ ಅಕೌಂಟ್ಸ್, ತುಂಬ ಫೇಕ್ ಅಕೌಂಟ್ ಈಗ ಕ್ರಿಯೇಟ್ ಆಗ್ತಾ ಉಂಟು. ಆಮೇಲೆ ನಾರ್ಮಲ್ ಮೆಸೇಜ್ ಮಾಡ್ತಾರೆ, ಅದನ್ನು ನೋಡಿ ಇದನ್ನು ನೋಡಿ ಆಮೇಲೆ ನಿಮ್ಗೆ ಇಷ್ಟು ಅಮೌಂಟ್ ಸಿಗ್ತದೆ ಅಂತ ಹೇಳಿ. ಸೊ ಇದನ್ನೆಲ್ಲ ಅನ್ವಾಂಟೆಡ್ ಥಿಂಗ್ಸ್ ಅನ್ನು ನಾವು ಮಾಡಬಾರ್ದು ಅಂತ ಹೇಳ್ತೇನೆ ನಾನು. ಸೊ ಯಾರಾದರೂ ಗುರ್ತ ಇಲ್ಲದವ್ರ ಹತ್ರ ಟೆಕ್ಸ್ಟ್ ಮಾಡಿ ಲಾಂಗ್ ಕಾನ್ವರ್ಸೇಷನ್ ಬಿಲ್ಡ್ ಮಾಡಿ ಆಮೇಲೆ ಅವರಿಗೆ ನಿಮ್ಮ ಈ ಥರದ್ದು ಟ್ರ್ಯಾಪ್ಗಳಿಗೆ ನೀವು ಬೀಳ್ತೀರಿ. ಸೊ ಕಾನ್ವರ್ಸೇಷನ್ನೇ ಮಾಡಬಾರ್ದು ಇಂಥವ್ರೊಟ್ಟಿಗೆ ಅಂತ ಹೇಳ್ತೇನೆ ನಾನು. ಓಕೆ, ನಿಮ್ಮ ಪ್ರಕಾರ ಕೊನೆಯದಾಗಿ ಹೇಳೋದಾದರೆ, ನಿಮ್ಮ ಪ್ರಕಾರ ಒಂದು ಅನ್ನೋನ್ ಪರ್ಸನ್ ಹತ್ರ ಮೆಸೇಜೇ ಮಾಡಬೇಡಿ, ಲಾಂಗ್ ಕಾಂಟ್ಯಾಕ್ಟ್ ಇಡಬೇಡಿ. ಇಟ್ಟರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅವರು ಸಿಕ್ಕಿಸ್ತಾರೆ. ಸೊ ಬ್ರಯಾನ್ ಅವರೇ, ತುಂಬ ಥ್ಯಾಂಕ್ಸ್. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಡೆಯುವ ಒಂದು ಮೋಸ ವಂಚನೆ ಬಗ್ಗೆ ನಾವು ಮಾತಾಡಿದ್ದೇವೆ. ಇನ್ನು ತುಂಬ ಇದೆ, ತುಂಬ ಮಾತಾಡಲಿಕ್ಕೆ ಹೋದರೆ ಅದು ದಿನ ಸಿಗೋದಿಲ್ಲ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಈಗ ತಂದರೆ ಸ್ಕ್ಯಾಮ್ ಆಗ್ತದಂತ ನಮಗೆಲ್ಲರಿಗೆ ಗೊತ್ತುಂಟು. ಓಕೆ, ಯಾವ ಥರ ಆಗ್ಬೋದು, ಎಲ್ಲಿಂದ ಬರ್ಬೋದು, ಯಾವ ದಿನ ಬರ್ತದೆ ಅಂತ ಹೇಳಿಕ್ಕೆ ಗೊತ್ತಾಗುದಿಲ್ಲ. ಓಕೆ, ಈಗದ್ದು ರೀಸೆಂಟ್ ಕೇಸಸ್ ಎಲ್ಲ ನೋಡಿದ್ರೆ ನಿಮಗೆ ಫಸ್ಟಿಗೆ ಹಣ ತೋರಿಸ್ತಾರೆ. ಓಕೆ, ಸ್ಕ್ಯಾಮ್ ಮಾಡುವವರ ಹತ್ರ ಒಂದು 1 ಲಕ್ಷ ಆಗಲಿ 2 ಲಕ್ಷ ಆಗಲಿ ರೆಡಿ ಉಂಟು ಅವ್ರ ಹತ್ರ. ಓಕೆ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆ. ಸೊ ಈಗಿನ ಸ್ಕ್ಯಾಮ್ಸ್ ಹೇಗಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಫಸ್ಟಿಗೆ ಹಣ ತೋರಿಸ್ತಾರೆ, ಇಲ್ಲದ್ರೆ ಹಣ ಕೊಡ್ತಾರೆ, ಇಲ್ಲದ್ರೆ ಒಳ್ಳೆ ಐಟಮ್ ಎಂತಾದ್ರೂ ಇದ್ರೆ ನಿಮಗೆ ಕೊಡ್ತಾರೆ. ಆಮೇಲೆ ಈ ತರದ್ದು ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನೀವು ಒಂದು 2,000 ಕೊಟ್ಟರೆ ನಿಮಗೆ 4,000 ರಿಟರ್ನ್ ಕೊಡ್ತಾರೆ, 4,000 ಕೊಟ್ಟರೆ 8,000 ಕೊಡ್ತಾರೆ. ಆವಾಗ ನೀವು ಆ ಟ್ರ್ಯಾಪಿಗೆ ಬೀಳುವಂಥದ್ದು. ಸೊ ಫಸ್ಟಿಗೆ ಸ್ಕ್ಯಾಮ್ ಎಂತ ಆಗ್ತಿತ್ತು ಅಂತ ಹೇಳಿದ್ರೆ ಒ ಟಿ ಪಿ ಎಂತ ತೋರಿಸ್ತಿರ್ಲಿಲ್ಲ. ಸೊ ಈಗ ನಿಮಗೆ ಹಣದ ಆಸೆ ಹುಟ್ಟಿಸ್ತಾರೆ. ಸೊ ಹಣದ ಆಸೆ ಹುಟ್ಟಿಸುವಾಗ ಸ್ವಲ್ಪ ಥಿಂಕ್ ಮಾಡಿ ಆಮೇಲೆ ಎಲ್ಲಿಯಾದ್ರೂ ಇನ್ವೆಸ್ಟ್ ಮಾಡಿ, ಯಾರನ್ನೊಟ್ಟಿಗಾದ್ರೂ ಕ್ಲೋಸ್ ಆಗಿ ಆಮೇಲೆ ಎಲ್ಲ ಥಿಂಕ್ ಮಾಡಿ 4 ಜನರ ಹತ್ರ ಕೇಳಿ ಆಮೇಲೆ ನಿಮ್ಮ ಡಿಸಿಷನ್ ಅನ್ನು ತಗೊಳ್ಳಿ. ಇಂಡಿವಿಜುವಲ್ ಆಗಿ ಡಿಸಿಷನ್ ಅನ್ನು ತಗೊಳ್ಬೇಡಿ ಅಂತ ಹೇಳಿ ನಾನು ಹೇಳುದು. ಓಕೆ, ಏನಂದ್ರೆ 4,000 ತೋರಿಸಿ ಲಕ್ಷ ಕಟ್ಲೆ ಒಂದು ಲೂಟಿ ಮಾಡುವ ಒಂದು ವಿಧಾನ ಅಂತ ಹೇಳ್ಬೋದು. ಸೊ 4,000 ಅಥವಾ 1,000 ಕೊಟ್ಟು ಲಕ್ಷ ಕೊಟ್ಟು ಲಕ್ಷವನ್ನು ಒಮ್ಮೆ ಕೊಡ್ತಾರೆ ನಿಮಗೆ, ಅದಲ್ಲೇ ನಾವು ಟ್ರಾಪಿಗೆ ಬೀಳ್ತೇವೆ. ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಓಕೆ, ಪ್ರಿಯ ವೀಕ್ಷಕರು, ಇಷ್ಟೊತ್ತಿಗೆ ಸಮಯದಲ್ಲಿ ನಾವು ಮೋಸ ವಂಚನೆ ಯಾವ ರೀತಿ ನಡೀತಾ ಇದೆ ಅಂತೇಳಿ ನಾವು ತುಂಬ ವಿಷಯವನ್ನು ಕೇಳ್ಪಟ್ಟು ಇವತ್ತು ಬ್ರ್ಯಾನ್ ಅವರಿಂದ. ಅವರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಕಷ್ಟಪಟ್ಟು ನಾವು ಹಣ ಮಾಡ್ತೇವೆ, ಕಷ್ಟಪಟ್ಟು ನಾವು ದುಡಿತೇವೆ. ಇಂಥದ ಮೋಸದ ವಂಚನೆ ಬಲಿಯಾಗಬೇಡಿ. ಬಲಿಯಾದರೆ ನೀವು ನಿಮ್ಮ ಹಣವನ್ನು ನೀವು ಕಳೆದುಕೊಂಡೋಗ್ತೀರಾ. ಅದಕ್ಕೋಸ್ಕರ ಜಾಗೃತರಾಗಿರಿ. ಎಷ್ಟು ಜನ ನಿಮಗಿಂತ ಕಾಲ್ ಬಂದರೆ ಏನಾದರೂ ಬಂದರೆ 4 ಜನ ಹತ್ರ ನೀವು ಶೇರ್ ಮಾಡಿ, ಹಂಚಿ. ಆಗ ನಿಮಗೆ ಸರಿಯಾದ ಮಾಹಿತಿ ಇನ್ಫಾರ್ಮೇಷನ್ ಸಿಗುತ್ತದೆ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್.